ನಮಸ್ಕಾರ ಗುರು. ಎಕ್ಸ್ಟ್ರಾ ಇನ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಭಾರತ ವರ್ಸಸ್ ಇಂಗ್ಲೆಂಡ್ ಫೋರ್ತ್ ಟೆಸ್ಟ್ ಡೇ 3 ಅಂತ್ಯ ಆಗಿದೆ. ಸೊ ಡೇ 3 ಅಂತ್ಯಕ್ಕೆ ಇಂಗ್ಲೆಂಡ್ ಅವರು 544 ರನ್ 7 ವಿಕೆಟ್ ಅಂದ್ರೆ 186 ರನ್ ಲೀಡು ಗುರು. ನಮ್ಮ 358 ಹೊಡೆದಿದ್ರಲ್ಲ ನಮ್ಮ ಭಾರತ ತಂಡ, ಅದಕ್ಕೆ ಪ್ರತ್ಯುತ್ತರವಾಗಿ ಇವರು 544 ರನ್ 7 ವಿಕೆಟ್, ಇನ್ನೂ ಆಲ್ ಔಟ್ ಆಗಿಲ್ಲ. 186 ರನ್ ಲೀಡ್ ಗುರು. ಸುಭದ್ರ ಸ್ಥಿತಿಯಲ್ಲಿದ್ದಾರೆ, ಡ್ರೈವಿಂಗ್ ಸೀಟ್ ಅಲ್ಲಿ ಇದ್ದಾರೆ ಇವಾಗ ಇಂಗ್ಲೆಂಡ್ ಅವರು. ನಮ್ಮ ಭಾರತ ತಂಡ ಒಂಥರ ಸೋಲಿನ ಒಂದು ಭೀತಿಯಲ್ಲಿದಾರ ಅಂತ ಒಂದು ಪ್ರಶ್ನೆ ಬರುತ್ತೆ. ಯಾಕಂತಂದ್ರೆ 186 ರನ್ ಲೀಡ್ ಅಂತಂದ್ರೆ ತುಂಬಾ ಆಯ್ತು ಗುರು. ಸೊ ಇವತ್ತಿನ ದಿನ ಏನೇನಾಯ್ತು ಏನೇನಿಲ್ಲ ಅಂತ ನೋಡ್ಕೊಂಡ್ ಬರೋಣ. ಅದಕ್ಕಿಂತ ಮುಂಚೆ ಜೋ ರೂಟ್, ಹ್ಯಾಟ್ಸ್ ಆಫ್ ಟು ಜೋ ರೂಟ್ ಅಂತ ಹೇಳೋಣ. ಯಾಕಂತಂದ್ರೆ ಏನ್ ಗುರು, ಅದು ಸೆಕೆಂಡ್ ಮೋಸ್ಟ್ ಟೆಸ್ಟ್ ರನ್ಸ್ ಹೊಡೆದಿರೋ ಪಟ್ಟಿಯಲ್ಲಿ ಇವಾಗ ಇವರು ಸೆಕೆಂಡ್ ಬಂದಿದ್ದಾರೆ. ಏನ್ ಹೇಳೋದು, 13,409 ರನ್ ಗುರು. ಯಾರಂದ್ರೆ ರಾಹುಲ್ ದ್ರಾವಿಡ್ ಅವರು, ಜಾಕ್ ಕಾಲಿಸ್ ಅವರು, ರಿಕಿ ಪಾಂಟಿಂಗು, ಎಂತೆಂತ ಲೆಜೆಂಡ್ಸು. ಈ ಮೂರು ಲೆಜೆಂಡ್ಸ್ ಒಂದೇ ದಿನಕ್ಕೆ ಗ್ಯಾಪ್ ಅಲ್ಲಿ ರನ್ಸ್ ಎಲ್ಲ ಸ್ವಲ್ಪ ನೀಟಾಗಿ ಹೊಡೆದು ಸೆಂಚುರಿನೇ ಮಾಡಿ ಎಲ್ಲ ಮಾಡಿ ಕೊನೆಯಲ್ಲಿ 13,409 ರನ್ ವರ್ಗೂ ಹೋದ್ರು ಗುರು. ಇವಾಗ ಏನಂದ್ರೆ ಫಸ್ಟ್ ಅಲ್ಲಿ ನಮ್ಮ ಸಚಿನ್ ತೆಂಡೂಲ್ಕರ್ ಅವರು ಇದ್ದಾರೆ, ಸೆಕೆಂಡ್ ಅಲ್ಲಿ ಇವಾಗ ಜೋ ರೂಟ್. ಇನ್ನು ಇವತ್ತಿನ ಡೇ 3 ಬರೋದಾದ್ರೆ ಏನಂದ್ರೆ ನಿನ್ನೆ ಪೋಪ್ ಮತ್ತೆ ಜೋ ರೂಟ್ ಇಬ್ರು ಕಂಟಿನ್ಯೂ ಮಾಡ್ತಾರೆ ಬ್ಯಾಟಿಂಗ್. ನಮ್ಮ ಬುಮ್ರಾ ಮತ್ತೆ ಸಿರಾಜ್ ಸ್ಟಾರ್ಟ್ ಮಾಡ್ತಾರೆ ಗುರು. ಅಂದ್ರೆ ಫಸ್ಟ್ ಓವರ್ ಶಾರ್ದುಲ್ ಕೊಡ್ತಾರೆ, ಬಟ್ ಆಮೇಲೆ ಸಿರಾಜ್ ಮತ್ತೆ ನಮ್ಮ ಬುಮ್ರಾ ಅವ್ರು ಇಬ್ರು ಟ್ಯಾಂಡಮ್ ಅಲ್ಲಿ ಬೌಲಿಂಗ್ ಮಾಡ್ತಾರೆ. ಫಸ್ಟ್ಗೆ ಹೆಂಗಂದ್ರೆ ಸ್ವಲ್ಪ ತೊಂದರೆ ಕೊಟ್ಟರು, ಇಬ್ರಿಗೂ ತೊಂದರೆ ಕೊಟ್ಟಿದ್ದಾರೆ, ಸ್ಪೆಷಲಿ ಪೋಪ್ಗೆ ಗುರು. ಅಣ್ಣ ಗ್ಯಾಪ್ ಅಲ್ಲಿ ಇವಾಗ ಔಟ್ ಆಗ್ತಾನೇನೋ ಅನ್ನೋ ತರ ಇತ್ತು. ಬಟ್ ಇವ್ರಿಬ್ರು ಯಾವ ಲೆವೆಲ್ಗೆ ಬ್ಯಾಟಿಂಗ್ ಮಾಡಿದ್ರು ಅಂದ್ರೆ 144 ರನ್ ಪಾರ್ಟ್ನರ್ಶಿಪ್ ಬರುತ್ತೆ ಗುರು ಇಬ್ಬರ ಕಡೆಯಿಂದ. ಪೋಪ್ 50 ಹೊಡಿತಾನೆ ಅಣ್ಣ, ಈ ಕಡೆ ಜೋ ರೂಟ್ ಆ ಟೈಮಲ್ಲಿ 50 ಆಗುತ್ತೆ. ಫಸ್ಟ್ ಸೆಷನ್ ಅಲ್ಲ ಅಂತೂ 107 ರನ್ 0 ವಿಕೆಟ್, ಏನು ವಿಕೆಟೇ ಕಳ್ಕೊಳ್ಳಾರ್ದೆ ಆ ತರ ಆಡ್ತಾರೆ. 144 ಪಾರ್ಟ್ನರ್ಶಿಪ್ ಬರುತ್ತೆ ಅಂದ್ರೆ ಏನ್ ಹೇಳೋದು ಅಂತ. ಗ್ಯಾಪ್ ಅಲ್ಲಿ ಏನಾಯ್ತು ಅಂದ್ರೆ ಒಂದು ರನ್ಔಟ್ ಮಿಸ್ ಆಗ್ಬಿಡ್ತು. ಜೋ ರೂಟ್ ಅಂದ್ರೆ ರನ್ಔಟ್ ಆಗೋ ಚಾನ್ಸ್ ಇತ್ತು. ಈ ಕಡೆ ಜಡೇಜಾ ಹೊಡೆದ್ರು, ಬಟ್ ಅದು ಅಲ್ಲೋಗಿ ಸ್ಟಂಪ್ಗೆ ಬಡಿಲೇ ಇಲ್ಲ. ಅಂದ್ರೆ ನಾನ್ ಸ್ಟ್ರೈಕರ್ ಎಂಡ್ ಅಲ್ಲಿ ಯಾರು ಬರ್ಲೇ ಇಲ್ಲ ಅವರು, ಬಾಲ್ ಹಿಡಿಯಕ್ಕೂ ಬರ್ಲಿಲ್ಲ, ಏನೂ ಆಗ್ಲಿಲ್ಲ. ಸೊ ಅದೊಂದು ಚಾನ್ಸ್ ಮಿಸ್ ಆಯ್ತು ಅಲ್ಲಿ. ಆಮೇಲೆ ಈ ಕಡೆ ಪೋಪ್ದು ಒಂದು 100 ಎಡ್ಜ್ ಆಗುತ್ತೆ ಗುರು. ಗ್ಯಾಪ್ ಅಲ್ಲಿ ಧ್ರುವ್ ಜುರೆಲ್ ಕ್ಯಾಚ್ ಬಿಡ್ತಾರೆ, ಟಫ್ ಚಾನ್ಸೆ. ಬಟ್ ಈ ತರದೆಲ್ಲ ಹಿಂಗೆಲ್ಲ ಹೊಡಿತಾ ಇರ್ಬೇಕಾದ್ರೆ ಹಿಡಿಲೇ ಬೇಕಾಗತ್ತೆ. ಸೊ ಅಲ್ಲೊಂದು ಚಾನ್ಸ್ ಮಿಸ್ ಆಯ್ತು ಅಂತ. ಅದ್ ಬಿಟ್ರೆ ಇಬ್ರು ಒಂದ್ ಲೆವೆಲ್ಗೆ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು. 341 ರನ್ ಆಗಿರುತ್ತೆ ಆ ಟೈಮಲ್ಲಿ. 3ನೇ ವಿಕೆಟ್ ಪತನ, 197 ರನ್ 2 ವಿಕೆಟ್. ಅಲ್ಲಿಂದ ಸೀದಾ 341 ಹೋಗ್ತಾರೆ ಗುರು. ಸೊ ಈ ತರ 144 ರನ್ ಪಾರ್ಟ್ನರ್ಶಿಪ್ ಬ್ರೇಕ್ ಮಾಡಕ್ಕೆ ನಮ್ಮ ವಾಷಿಂಗ್ಟನ್ ಸುಂದರೇ ಬರ್ಬೇಕಾಯ್ತು ಗುರು. ನಮ್ಮ ಶುಭ್ಮನ್ ಗಿಲ್ ಅಣ್ಣ ಕ್ಯಾಪ್ಟನ್ ಏನ್ ಮಾಡಿದ್ರು ಏನೋ, ಇವತ್ತಂತೂ ಫುಲ್ ಹಾಫ್ ಡೇ ಅಂತಾನೆ ಹೇಳ್ಬೋದು. ಯಾಕಂದ್ರೆ ವಾಷಿಂಗ್ಟನ್ ಸುಂದರ್ಗೆ ಬೌಲಿಂಗ್ ಕೊಡ್ಲಿಲ್ಲ ಅಂತ 69ನೇ ಓವರ್ಗೆ ಬೌಲಿಂಗ್ ಕೊಡ್ತಾರ ಅಂದ್ರೆ ಏನ್ ಹೇಳೋದು ಗುರು. ಅಣ್ಣ ಮೊದ್ಲೇ ಡ್ರಿಫ್ಟ್ ಮಾಡಿ ಹೋದ್ ಸರಿ ಎಲ್ಲ 4 ವಿಕೆಟ್ ತೆಗ್ದಿದ್ದಾನೆ ವಯ್ಯ, ಬೌಲಿಂಗ್ ಕೊಡಲ್ಲ ಅಂದ್ರೆ ಏನ್ ಹೇಳೋದು ಅಂತ. ಅಲ್ಲಿ ಸ್ಕ್ರೀನ್ ಮೇಲೆ ತೋರಿಸ್ತವ್ರೆ ಅಂದ್ರು ಅಣ್ಣ ನೋಡ್ತಾನೆ ಇಲ್ಲ, ಏನ್ ಅಣ್ಣ ಇದಾರೋ ಇಲ್ಲೋ ಅನ್ನೋ ತರ ಅಪ್ಪ. ಬಟ್ ಕೊನೆಯಲ್ಲಿ ಬಂದು ವಾಷಿಂಗ್ಟನ್ ಸುಂದರ ವಿಕೆಟ್ ತೆಗಿಬೇಕಾಯ್ತು ಗುರು. ಅದು ಮೇನ್ ವಿಕೆಟ್ ಪೋಪ್ದು ವಿಕೆಟ್ ಬಂತು. ನಮ್ಮ ರಾಹುಲ್ ಅಣ್ಣ ಸಖತ್ತಾಗಿ ಹಿಡಿದ್ರು, 341 ರನ್ಗೆ 3ನೇ ವಿಕೆಟ್ ಹೋಯ್ತು. ಆಮೇಲೆ ಹ್ಯಾರಿ ಬ್ರೂಕ್ ಬರ್ತಾನೆ ಅಣ್ಣ. ಬ್ರೂಕ್ ಕಡೆಯಿಂದಾನೆ ಏನು ಅಂತದ್ದೇನು ಮಾಡಕ್ ಆಗಲ್ಲ. ಸಡನ್ ಆಗಿ ನಮ್ಮ ಬ್ರೂಕ್ ಔಟ್ ಆಗ್ಬಿಡ್ತಾನೆ ವಯ್ಯ. 349 ಆಗಿರುತ್ತೆ, 4ನೇ ವಿಕೆಟ್ ಪತನ. ಅದು ತೆಗ್ದಿದ್ದಾರೆ ಹೇಳಿ ವಿಕೆಟ್ ನಿಮ್ಮ ನೆಚ್ಚಿನ ಮತ್ತೆ ಸುಂದರಣ್ಣನೇ. ಸೊ ಸುಂದರಣ್ಣ ಆ ಟೈಮಲ್ಲಿ 2 ವಿಕೆಟ್ ಪಟ ಅಂತ ತೆಗೆದ್ರು. ಸೊ ಅಲ್ಲಿ ಸ್ವಲ್ಪ ಹೋಪ್ ಬಂದಂಗೆ ಆಯ್ತು ಗುರು. 349 ರನ್ 4 ವಿಕೆಟ್. ಏನಾದ್ರು ಮಾಡ್ತಾರ, ಏನಾದ್ರು ಸ್ವಲ್ಪ ಕೊಲ್ಯಾಪ್ಸ್ ಆಗತ್ತಾರ, ಏನಾದ್ರು ಬೌಲಿಂಗ್ ಮಾಡ್ತಾರ ನಮ್ಮ ಭಾರತ ತಂಡ ಅಂತ ಅನ್ಕೊಳ್ತಾ ಇದ್ವಿ. ಬಟ್ ಆ ಟೈಮಲ್ಲಿ ಈ ಕಡೆ ಕ್ಯಾಪ್ಟನ್ ಬೆನ್ ಸ್ಟೋಕ್ಸ್ ಮತ್ತೆ ಜೋ ರೂಟ್, ಅಪ್ಪ ದೇವರೇ, ಇಬ್ರು ಬಿಡ್ಬೇಕಲ್ಲ ಗುರು. ಹೊಡೆಯೋದು ಇಬ್ರು ಸಕ್ಕದ ಪಾರ್ಟ್ನರ್ಶಿಪ್ ಬೆಳೆಸಿದ್ರು ಗುರು. ಅಂದ್ರೆ ಈ ಜೋ ರೂಟ್ ಮತ್ತೆ ಓಲಿ ಪಾಪ್ದು ಏನ್ ಬಂತಲ್ಲ ಪಾರ್ಟ್ನರ್ಶಿಪ್, ಸೇಮ್ ಟು ಸೇಮ್ ಅದೇ ತರ ಬಂತು ಇಬ್ರದ್ದು ಪಾರ್ಟ್ನರ್ಶಿಪ್. ಗ್ಯಾಪ್ ಅಲ್ಲಿ ಸೆಂಚುರಿ ಎಲ್ಲ ಹೊಡೆದ್ರು ಜೋ ರೂಟ್. ಆಮೇಲೆ ಭಾರತದ ವಿರುದ್ಧ ಅಂತೂ 12 ಸೆಂಚುರೀಸ್ ಗುರು. ಇವಾಗ ಸ್ಮಿತ್ ದವ್ರದಿತ್ತು 11 ಇತ್ತು, ಇವಾಗ ನಮ್ಮ ಇವ್ರ ರೂಟ್ ಅವ್ರದ್ದು 12 ಸೆಂಚುರೀಸ್ ಆಗಿದೆ. ಏನಪ್ಪ. ಆಮೇಲೆ 38th ಸೆಂಚುರಿ ಗುರು, ಇದು ಟೆಸ್ಟ್ ಸೆಂಚುರಿ. ಸಂಗಕರ್ ಅವ್ರು ಹೊಡೆದಿದ್ದಾರೆ 38th. ಅದಕ್ಕೆ ಇವರು ಸಮಬಲ ಸಾಧಿಸಿದ್ರು ಅಂತ, ಅಂದ್ರೆ ಸಮ ಆಗಿದ್ದಾರೆ ಇವಾಗ ಅಂತ. 38ನೇ ಸೆಂಚುರಿ ಅಂದ್ರೆ ಏನ್ ಕತೆ, ಕ್ರೇಜಿ ಬ್ಯಾಟಿಂಗ್ ಮಾಡಿದ್ರು ಗುರು. ಎಲ್ಲೋ ಒಂದ್ ಕಡೆನೂ ಇಲ್ಲ ಔಟ್ ಆಗ್ತಾರೆ, ಅಲ್ಲ ಔಟ್ ಆಗ್ತಾರೆ, ಏನು ಅನ್ಸಿಲ್ಲ ಗುರು. ಅಂದ್ರೆ ಟಿಪಿಕಲ್ ರೂಟ್ ಬ್ಯಾಟಿಂಗ್ ಅಂತ ಹೇಳ್ಬೋದು. ಒಂಥರ ಟಿಪಿಕಲ್ ರೂಟ್ ಸೆಂಚುರಿ ಅಂತಾನೆ ಹೇಳ್ಬೋದು ಗುರು. ಆ ತರ ಸಾಕಾಗಿ ಬ್ಯಾಟಿಂಗ್ ಮಾಡಿದ್ರು. 150 ರನ್ ಹೊಡಿತಾರಪ್ಪ, ಏನ್ ಹೇಳೋದು ಗುರು. ಸೂಪರ್ ಬ್ಯಾಟಿಂಗ್ ಅಂತ ಹೇಳ್ಬೋದು. 491 ರನ್ ಅಂದ್ರೆ ಏನಂದ್ರೆ 142 ರನ್ ಪಾರ್ಟ್ನರ್ಶಿಪ್ ಬಂದಿರುತ್ತೆ ಗುರು. ಈ ಕಡೆ ಸ್ಟೋಕ್ಸ್
ಅಣ್ಣ 5 ವಿಕೆಟ್ 5 ಪರ್ಸ್ ಬೇರೆ ತೆಗ್ದಿದ್ದಾನೆ, ಈ ಕಡೆ ನೋಡಿದ್ರೆ 50 ಬೇರೆ ಹೊಡೆದವಯ್ಯ. ಅಲ್ಟಿಮೇಟ್ ಬ್ಯಾಟಿಂಗ್ ಮಾಡಿದ್ರು ಅವರು ಕೂಡ. ಸೊ 491 ರನ್ ಆಗಿರುತ್ತೆ, 4 ವಿಕೆಟ್ ಹೋಗಿರುತ್ತೆ. ಆ ಟೈಮಲ್ಲಿ ನಮ್ಮ ಇವ್ರಿಗೆ ಬೆನ್ ಸ್ಟೋಕ್ಸ್ ಅವ್ರಿಗೆ ಸ್ವಲ್ಪ ಕ್ರ್ಯಾಂಪ್ಸು ಅದು ಇದು ಸ್ಟಾರ್ಟ್ ಆಗುತ್ತೆ, ರಿಟೈರ್ಡ್ ಔಟ್ ಅಂತ ಅವ್ರು ಹೋಗ್ಬಿಡ್ತಾರೆ. ಬಟ್ ಈ ಕಡೆ ನೋಡೋದಾದ್ರೆ ಜೇಮಿ ಸ್ಮಿತ್ ಬರ್ತಾನೆ ಗುರು ಆ ಟೈಮಲ್ಲಿ. ಸೊ ರೂಟ್ ಮತ್ತೆ ಜೇಮಿ ಸ್ಮಿತ್ ಪಾರ್ಟ್ನರ್ಶಿಪ್ ಬೆಳೆಸೋಣ ಅಂತಾರೆ. ಬಟ್ ನಿಮ್ಮೆಲ್ಲರ ನೆಚ್ಚಿನ ಜಡ್ಡು ಅವರು ಆ ಒಂದು ಚಮತ್ಕಾರವಾದ ಬೌಲಿಂಗ್ ಬರಲೇಬೇಕಾಗಿತ್ತು. ಆ ಬಾಲ್ ಬಂತು, ಸ್ಪಿನ್ ಆಯ್ತು ಗುರು, ಸಖತ್ತಾಗಿ ಸ್ಪಿನ್ ಆಯ್ತು. ರೂಟ್ ಔಟ್ ಆಗ್ಬಿಟ್ರು. ಅದು ಧ್ರುವ್ ಜುರೇಲ್ ಸಖತ್ತಾಗಿ ಸ್ಟಂಪ್ ಎಲ್ಲ ಮಾಡಿದ್ರು. 499 ರನ್ಗೆ 5ನೇ ವಿಕೆಟ್ ಪತನ ಆಗುತ್ತೆ. ಇನ್ನು ಜೇಮಿ ಸ್ಮಿತ್ ಔಟ್ ಮಾಡಕ್ಕೆ ನಮ್ಮ ಬುಮ್ರಾನೇ ಬರ್ಬೇಕಾಯ್ತು. ಬುಮ್ರಾ ಅವ್ರಿಗೆ ಮೊದಲನೇ ವಿಕೆಟ್ ಸಿಕ್ತು ಗುರು ಈ ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದು ಜೇಮಿ ಸ್ಮಿತ್ ಅವ್ರ ವಿಕೆಟ್ ತೆಗೆದ್ರು. 515 ರನ್ ಏನೋ ಆಗಿರುತ್ತೆ, 6ನೇ ವಿಕೆಟ್ ಪತನ ಆಗುತ್ತೆ. ಧ್ರುವ್ ಜುರೇಲ್ ಕ್ಯಾಚ್ ಹಿಡಿತಾರೆ ಗುರು, ಸಖತ್ತಾಗಿ ಹಿಡಿದ್ರು ಅವರು. ಇಲ್ಲ ಅಂದಿದ್ರೆ ಸ್ವಲ್ಪ ಮಿಸ್ ಆಗಿದ್ರೆ ಅದು ಚಾನ್ಸು ಮಿಸ್ ಆಗಿರೋದೇನೋ. ಸೊ ಒಳ್ಳೆ ಕ್ಯಾಚ್ ಅಂತ ಹೇಳ್ಬೋದು. ಇನ್ನು ಗ್ಯಾಪ್ ಅಲ್ಲಿ ವೋಕ್ಸ್ ಮತ್ತೆ ಈ ಕಡೆ ಲಿಯಾಮ್ ಡಾಸನ್ ಇಬ್ರು ಆಡ್ತಾ ಇರ್ತಾರೆ. ಬಟ್ ನಮ್ಮ DSP ಸರ್ ಬಂದ್ಬಿಟ್ಟು ಗುರು ಸಾಕಾಗಿದೆ ಇವ್ರದ್ದು ಬ್ಯಾಟಿಂಗ್ ನೋಡಿ ನೋಡಿ ಅಂತ ಸೀದಾ ಒಂದು ಜುಪ್ ಅಂತ ಒಂಥರ ಜಫ್ ಕ್ರಿಯೇಟ್ ಆದಂಗೆ ಆಯ್ತು ಗುರು. ಆ ತರ ಬಾಲ್ ಬಂತು, ಅಂದ್ರೆ ಅನ್ಇವನ್ ಬೌನ್ಸ್ ಇರೋದ್ರಿಂದ ಫುಲ್ಲು ಡೌನ್ ಬಂದ್ಬಿಡ್ತು ಬಾಲ್. ವೋಕ್ಸ್ಗೆ ಬೋಲ್ಡ್ ಮಾಡ್ತಾರೆ. ಕೊನೆಯಲ್ಲಂತೂ ಬೆನ್ ಸ್ಟೋಕ್ಸ್ ಮತ್ತೆ ಲಿಯಾಮ್ ಡಾಸನ್ ಅವ್ರ ವಿಕೆಟೇ ಕೊಡ್ಲಿಲ್ಲ. ಸೊ ಒಂದ್ ಒಳ್ಳೆ ಪಾರ್ಟ್ನರ್ಶಿಪ್ ಹಂಗೆ ಕಂಟಿನ್ಯೂ ಮಾಡಿದ್ರು. ಸದ್ಯದ ಪರಿಸ್ಥಿತಿಗೆ 544 ರನ್ 7 ವಿಕೆಟ್ಗೆ ಅಂತ್ಯ ಮಾಡಿದ್ರು ಇನ್ನಿಂಗ್ಸು. ನಾಳೆ ಬಂದ್ಬಿಟ್ಟು ಮತ್ತೆ ಆಡ್ತಾರೆ. 186 ರನ್ ಲೀಡ್ ಗುರು. ಅಂದ್ರೆ ಲಿಯಾಮ್ ಡಾಸೆನು, ಬೆನ್ ಸ್ಟೋಕ್ಸು, ಕಾರ್ಸು, ಜೋಫ್ರಾ ದೇವರೇ ಎಲ್ಲ ಬ್ಯಾಟಿಂಗ್ ಮಾಡೋರೇ ಇದ್ದಾರೆ ಅನ್ನೋ ತರ ಇದೆ. ಸೊ ಸದ್ಯದ ಪರಿಸ್ಥಿತಿ ನೋಡೋದಾದ್ರೆ ನಾವು ಸೋಲಿನ ಭೀತಿಯಲ್ಲಿ ಇದೀವಿ ಅಂತ ಹೇಳ್ಬೋದು ಗುರು. ಸೋಲಿನ ಸುಳಿವಲ್ಲಿ ಸಿಲ್ಕಾಕೊಂಡಿದೀವ ಅನ್ನೋ ತರ. 4ನೇ ಟೆಸ್ಟ್ ಯಾಕೋ ನಮ್ ಕಡೆಯಿಂದ ಕೈ ಮೀರಿ ಹೋಗಿದೆ ಅಂತಾನೆ ಅನ್ನಿಸ್ತಾ ಇದೆ. ಏನೋ ಅಂಟಿಲ್ ಅಂಡ್ ಅನ್ಲೆಸ್ ಒಂದು ದೊಡ್ಡ ಮಿರಾಕಲ್ ಆಗ್ಬೇಕು ಅನ್ನೋ ತರ ಇದೆ ಗುರು. ಬಟ್ ನಮ್ಮ ಭಾರತ ತಂಡಕ್ಕೆ ಏನಾದ್ರೂ ಒಂದು ಅಟ್ಲೀಸ್ಟ್ ಏನಾದ್ರೂ ಒಂದು ಚಾನ್ಸ್ ಇದೆನಾ ಗುರು ಅಂತ ಕೇಳಿದ್ರೆ ಇದೆ ಅಷ್ಟೇ. ಏನಾದ್ರೆ ಇವ್ರು 200 ರನ್ ಒಳಗಡೆ ಏನಾದ್ರು ಆಲ್ ಔಟ್ ಮಾಡ್ಬಿಟ್ಟು ನಮ್ಮವ್ರು ಬಂದು 450 ಹೊಡೆದು ಆಮೇಲೆ ಅವ್ರು ಬ್ಯಾಟಿಂಗ್ ಮಾಡಿ ಅವ್ರನ್ನ ಆಲ್ ಔಟ್ ತುಂಬಾ ಕಷ್ಟ ಇದೆ ಗುರು. ತುಂಬಾ ಅಂದ್ರೆ ತುಂಬಾ ಕಷ್ಟ. ಏನೋ ಅದೇ ಮಿರಾಕಲ್ ಆಗ್ಬೇಕು ಅಂತ. ಮಿರಾಕಲ್ ಆದ್ರೆ ಆ ತರ ಎಲ್ಲ ಆಗುತ್ತೆ. ಡ್ರಾಗ್ ಏನಾದ್ರು ಡ್ರಾ ಚಾನ್ಸ್ ಇದೆನಾ ಗುರು ಅಂದ್ರೆ ಎಸ್, ಡ್ರಾಗ್ ಚಾನ್ಸ್ ಇದೆ. ಬಟ್ ಸ್ಟಿಲ್ 2 ದಿನ ಆಡ್ಬೇಕು ಅಂದ್ರೂ ತುಂಬಾ ಕಷ್ಟ ಗುರು, ಕುಕ್ಕೆಗೆ ಬಂದಂಗೆ ಆಗುತ್ತೆ. ಸೊ ಇದೊಂಥರ ಇಂಗ್ಲೆಂಡ್ ಅವರು ಸೋಲ್ಬೇಕು ಆ ತರ ಆಗಿದೆ ನೋಡಿ. ಅಂದ್ರೆ ನಾವು ಭಾರತದವರು ಗೆಲ್ಬೇಕು ಅನ್ನೋ ತರ ಅಲ್ಲ, ಅವ್ರು ಸೋಲ್ಬೇಕು, ಅವ್ರ ಅಂಡರ್ ಇದೆ ಮ್ಯಾಚ್ ಅನ್ನೋ ತರ ಆಗಿದೆ. ಸೊ ಸದ್ಯದ ಪರಿಸ್ಥಿತಿಗೆ 4th ಟೆಸ್ಟ್ ಕೈ ಮೀರಿ ಹೋಗ್ತಾ ಇದೆ ಅಂತ ಅನಿಸ್ತಾ ಇದೆ. ಲೆಟ್ಸ್ ಸಿ, ನೋಡೋಣ ಏನಾಗುತ್ತೆ ಅಂತ. ಅಂಡ್ ಶುಭ್ಮನ್ ಗಿಲ್ ಬಗ್ಗೆ ಸ್ವಲ್ಪ ಮಾತಾಡ್ತೀನಿ ಗುರು. ವಾಷಿಂಗ್ಟನ್ ಸುಂದರ್ 69th ಓವರ್ ತರೋದಾಯ್ತು. ಆಮೇಲೆ ಬೌನ್ಸರ್ ಅಂತ ಒಂದು ಪ್ಲಾಯ್ ಇಲ್ಲ ಗುರು. ಅಂದ್ರೆ ಬೌನ್ಸರ್ ಹಾಕದೇ ಇಲ್ಲ ಅನ್ನೋ ತರ 114 115ನೇ ಓವರ್ ಸಿರಾಜ್ ಬಂದ್ಬಿಟ್ಟು ಬೌನ್ಸರ್ ಹಾಕ್ತಾರೆ. 1-2-3 ಬೌನ್ಸರ್, 4-5 ಬೌನ್ಸರ್ ಎಲ್ಲ ಹಾಕ್ತಾರೆ. ನಾನ್ ಏನಪ್ಪಾ ಇದು ಅಲ್ಲಿವರೆಗೂ ಕಾಯ್ದ್ರಲ್ಲ ಅಂತ. 140 ಪಾರ್ಟ್ನರ್ಶಿಪ್ ಆಗ್ತಿದೆ. ಏನ್ ಆ ಟೈಮಲ್ಲಿ ಬೌನ್ಸರ್ ಎಲ್ಲ ಏನ್ ಒಳ್ಳೆ ಕತೆ ಆಯ್ತಲ್ಲ ಅನ್ನೋ ತರ. ಸೊ ಸ್ವಲ್ಪ ಇಂಟೆಂಟು ಇರ್ಲಿಲ್ಲ. ಗ್ಯಾಪ್ ಅಲ್ಲಿ ಆಯ್ತು ನೀವೇ ಔಟ್ ಆಗ್ರಪ್ಪ, ನಮ್ಗಂತೂ ಮಾಡಕ್ ಆಗ್ತಿಲ್ಲ ಅನ್ನೋ ತರ ಆಗ್ಬಿಡ್ತು. ಈ ಕಡೆ ಬುಮ್ರಾ ಅವ್ರಿಗೆ ಸ್ವಲ್ಪ ಇಂಜುರಿ ಆದಂಗೆ ಆಯ್ತು, ಸಿರಾಜ್ದು ಸ್ವಲ್ಪ ಹಂಗೆ ಅವ್ರದ್ದು ಇಂಜುರಿ ಆದಂಗೆ ಆಯ್ತು ಆ ತರ. ಸೊ ಇದೆಲ್ಲ ಒಟ್ಟಿಗೆ ಸೇರ್ಬಿಟ್ಟು ಏನಪ್ಪಾ ಗೊತ್ತಿಲ್ಲ, ಸರಣಿನ ನಾವು ಕಳ್ಕೊಂಡ್ಬಿಡ್ತೀವ ಅನ್ನೋ ಒಂದು ಸ್ಟೇಟ್ ಅಲ್ಲಿ ಇದೀವಿ ಇವಾಗ. ಸೊ ಗೊತ್ತಿಲ್ಲ ಏನಾಗುತ್ತೆ ಅಂತ. ಸೊ ನಿಮ್ಗೆ ಏನು ಅನಿಸುತ್ತೆ ಪ್ಲೀಸ್ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಪ್ಲೀಸ್ ಲೈಕ್, ಶೇರು, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ದಟ್ಸ್ ಇಟ್ ಫಾರ್ ದ ಡೇ. ಬಾಯ್. ಜೈ ಕರ್ನಾಟಕ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.